ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ದಲಿತರ ಬಿಟ್ಟಲು ಹಣವನ್ನು ನುಂಗಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ದಲಿತರ ಹಣವನ್ನು ನುಂಗಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಅಲ್ಪಸಂಖ್ಯಾತರ ಖಜಾನೆ ಖಾಲಿ ಮಾಡಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಅಲ್ಪಸಂಖ್ಯಾತರ ಖಜಾನೆ ಖಾಲಿ ಮಾಡಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಬೇಕೇ ಬೇಕು, ಯಾತಕ್ಕಾಗಿ ಹೋರಾಟ, ಎಲ್ಲಿ ತನಕ ಹೋರಾಟ, ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ದಲಿತರ ಹಣವನ್ನು ನುಂಗುತ್ತಿರುವ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಉದ್ದೇಶದಿಂದ ಇವತ್ತು ರಾಜ್ಯಾದ್ಯಂತ ಈ ಚಳವಳಿ ನಡೀತಾ ಇದೆ. ಈ ಚಳವಳಿಯಲ್ಲಿ ನಮ್ಮ ಮೈಸೂರಿನ MP ಅವರು ಮತ್ತು ಯುವರಾಜರು ಆದಂತಹ ಒಡೆಯರ್ ಅವರು ಈ ಸಭೆಯಲ್ಲಿ ಬಂದು ಈ ಚಳವಳಿಗಾಗಿ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ನಮ್ಮ ಹಾಸನ ಜಿಲ್ಲಾ ಅಧ್ಯಕ್ಷರು ರೈತರು ಆದಂತಹ ಸಿದ್ದೇಶ್ ನಾಗೇಂದ್ರ ಅವರು ಇದರ ನೇತೃತ್ವವನ್ನು ವಹಿಸಿ ಈ ಚಳವಳಿಯನ್ನು ಯಶಸ್ವಿಗೊಳಿಸಬೇಕು ಅಂತಕ್ಕಂಥ ಕಾರಣದಿಂದ ಇವತ್ತು ಈ ಒಂದು ಹೋರಾಟಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಅಂಬೇಡ್ಕರ್ಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಿಂದಾಬಾದ್, ಅಂಬೇಡ್ಕರ್ ಜಿಂದಾಬಾದ್, 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 ಅಂಬೇಡ್ಕರ್ ಜಿಂದಾಬಾದ್, 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 ಅಂಬೇಡ್ಕರ್ ಜಿಂದಾಬಾದ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಎಲ್ಲಿ ಬರಲ್ಲ ಬಳಕೆ ಆಗ್ತಾ ಇದೆ. ಒಟ್ಟು ಈ ಬಜೆಟ್ ಕೂಡ ಸೇರಿಸಿ ಸುಮಾರು 40,000 ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ತಾ ಇದ್ದಾರೆ ಮಾಹಿತಿ ಬಂದಿದೆ. ನಾವು ಕೂಡ ಭಾಳ ದಾಖಲೆ ಸಹಿತ ಮತ್ತು ಎಲ್ಲ ಸಾಕ್ಷಿ ಸಹಿತ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಎರಡನೇದು ಕೂಡ ಮಾಡಬೇಕಾಗಿದೆ. ಈ ಕಾಯ್ದೆಯನ್ನು ಬಲಪಡಿಸಬೇಕಾಗಿದೆ. ಲೋಪದೋಷ ಮೂಲಕ ಈ ಗ್ಯಾರಂಟಿಗಳು ಹಣವನ್ನು ಬಳಸಲು ತಪ್ಪು ಅಂತ ಸದಸ್ಯರು ಸಹ DC ಆಗಿ ನಮ್ಮ ಸರ್ಕಾರಕ್ಕೆ ನಮ್ಮ ಜಾಗ್ರತೆ ನಮಸ್ಕಾರಗಳು. ಮೊಟ್ಟ ಮೊದಲನೇದಾಗಿ ನಮ್ಮ ಹಾಸನಿನ ಕಾರ್ಯಕರ್ತ ಬಂಧುಗಳಿಗೆ ಪ್ರಣಾಮಗಳನ್ನು ಸಲ್ಲಿಸಬೇಕಾಗಿದೆ. ಈ ಒಂದು ಹೋರಾಟದಲ್ಲಿ ತಾವೆಲ್ಲರೂ ಭಾಗವಹಿಸಿ ಯಶಸ್ವಿಯನ್ನು ಮಾಡಿದ್ದೀರಾ. ಬರೀ DC ಅವರಿಗೆ ನಮಗೆ ಒಂದು ಆಗ್ರಹ ಇದೆ, ಕೊಡಬೇಕಾಗಿದೆ. ಬಹಳ ಯಶಸ್ವಿಯಾಗಿ ನಡೆದಿದೆ. ನಿಮ್ಮೆಲ್ಲರಿಗೂ ಮೊಟ್ಟ ಮೊದಲನೇದಾಗಿ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ, ಕೃತಜ್ಞತೆಗಳನ್ನು ಸಲ್ಲಿಸಲು ಇಷ್ಟಪಡ್ತೇನೆ. ಹೋರಾಟದಲ್ಲಿ ನಮ್ಮ ಮಾಜಿ ಶಾಸಕರು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ ಶ್ರೀ ಬಾಲರಾಜ್ ಅವರಿದ್ದಾರೆ, ಜಿಲ್ಲಾಧ್ಯಕ್ಷರು ಶ್ರೀ ಸಿದ್ದೇಶ್ ನಾಗೇಂದ್ರ ಅವರಿದ್ದಾರೆ, ಪಕ್ಷದ ಎಲ್ಲ ಸ್ಥಳೀಯ ಮುಖಂಡರು ಇದ್ದಾರೆ, ನಮ್ಮ NDA ಸ್ನೇಹಿತರು ಸಹ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಹೋರಾಟದಲ್ಲಿ RPI ವತಿಯಿಂದ ಭಾಗವಹಿಸಿದ್ದಾರೆ. ಈ ಹೋರಾಟದ ಗುರಿ ಎಲ್ಲರಿಗೂ ಗೊತ್ತಿದೆ. ಈ SC, ST, PST ಶೆಡ್ಯೂಲ್ ಕಾಸ್ಟ್ ಸಬ್ ಅಲೋಕೇಶನ್ ಏನಿದೆ, ಟ್ರೈಬಲ್ ಸಬ್ ಅಲೋಕೇಶನ್ ಕಟ್ಟಿಕೊಳ್ಳೋದಕ್ಕೋಸ್ಕರ ಇರುವಂಥದ್ದು ಹಣ ಏನಿದೆ ಅದನ್ನು ದುರ್ಬಳಕೆ ಮಾಡಿರುವಂಥದ್ದು ಈ ರಾಜ್ಯ ಸರ್ಕಾರ ಎಲ್ಲರಿಗೂ ಮಾಹಿತಿ ಇದೆ ಅಂತ ನಾನು ಭಾವಿಸ್ತೀನಿ. ಈಗಾಗಲೇ ಬಾಲರಾಜ್ ಅವರು ಬಹಳ ವಿಸ್ತಾರವಾಗಿ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಐತಿಹಾಸಿಕವಾಗಿ ಭಾರತದ ಆಧುನಿಕ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಆಗಿದ ನಂತರ ಯಾವ ರೀತಿ ದಲಿತರಿಗೆ, ಹಿಂದುಳಿದ ಒಂದು ವರ್ಗಗಳಿಗೆ ಯಾವ ರೀತಿ ಇವರು ಹಿನ್ನಡೆಯನ್ನು ಮಾಡ್ತಾ ಬಂದಿದ್ದಾರೆ. ಇವರು ಕಾಂಗ್ರೆಸ್ನವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊಟ್ಟ ಮೊದಲನೇದಾಗಿ ಒಂದು ಅರ್ಥಶಾಸ್ತ್ರ ತಜ್ಞರು. ಅವರು ಹಣಕಾಸಿನ ಒಂದು
ಸಚಿವರಾಗಬೇಕು ಅಂತ ಒಂದು ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿದ ಸಂದರ್ಭದಲ್ಲಿ ಆ ಒಂದು ಮಂತ್ರಾಲಯವನ್ನು ಕೊಡದೇನೆ ಅವ್ರಿಗೆ ನೇರ ಒಂದು ಲಾ ಮಿನಿಸ್ಟ್ರಿ ಕೊಟ್ಟು ದೇಶಪೂರ್ವಕವಾಗಿ ಅವರ ಆಸೆ ಆಕಾಂಕ್ಷೆಯನ್ನು ಕೊಡದೇನೆ ಒಂದು ಬೇರೆ ಮಿನಿಸ್ಟ್ರಿಯನ್ನು ಕೊಟ್ಟರು. ಅದೇ ರೀತಿ ಅವರು ಭಾರತ ರತ್ನನು ಸಹ ಅವ್ರಿಗೆ ಕೊಡಲಿಲ್ಲ. ನಮ್ಮ ಸಂವಿಧಾನ ರೂಪಿಸಿರುವಂಥದ್ದು ಒಂದು ಮಹಾನ್ ಒಂದು ವ್ಯಕ್ತಿಗೆನೆ ಭಾರತ ರತ್ನ ಕೊಡದೇನೆ ಯಾವ ರೀತಿ ಅನ್ಯಾಯ ಮಾಡಿರುವಂಥದ್ದು ಮಾಹಿತಿ ಎಲ್ಲರಿಗೂ ಗೊತ್ತು. ನೆಹರು ಅವರು ತಮಗೆ ತಾನೇ ಒಂದು ಭಾರತ ರತ್ನವನ್ನು ಕೊಟ್ಟರು. ಇಂದಿರಾ ಗಾಂಧಿ ಅವರು ತಮಗೆ ತಾನೇ ಭಾರತ ರತ್ನ ಕೊಟ್ಟರು. ರಾಜೀವ್ ಗಾಂಧಿ ಅವರು ಸಹ ಅವರು ಒಂದು ಅಸಾಸಿನೇಷನ್ ಆಗಿದ ನಂತರವೂ ಸಹ ಅವ್ರಿಗೂ ಭಾರತ ರತ್ನ ಕೊಟ್ಟರು. ಆದರೆ ಬರೀ ವಿ.ಪಿ. ಸಿಂಗ್ ಅವರು, ಚಂದ್ರಶೇಖರ್ ಅವರು ಗವರ್ಮೆಂಟ್ ಬಂದಿದ್ದು 1990 ಕೊನೆಯದಾಗಿ ಭಾರತ ರತ್ನ ಡಾಕ್ಟರ್ B.R. ಅಂಬೇಡ್ಕರ್ ಅವ್ರಿಗೆ ಕೊಡ್ತಾ ಇದ್ದಾರೆ. ಈ ರೀತಿ ದಲಿತರಿಗೆ ಒಂದು ಅನ್ಯಾಯ ಮಾಡ್ತಾ ಬಂದಿದ್ದಾರೆ. ಎಷ್ಟೊತ್ತಿ ಸಂವಿಧಾನವನ್ನು ತಮ್ಮದೇ ಲಾಭಕ್ಕಾಗಿ, ಕಾಂಗ್ರೆಸ್ ಪಕ್ಷದ ಲಾಭಕ್ಕಾಗಿ ತಿದ್ದುಪಡಿ ಮಾಡಿದ್ದಾರೆ ಅಂತ ಸಹ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಬರೀ ತಮ್ಮ ಕುರ್ಚಿ ಉಳಿಸೋದಕ್ಕೆ ತಿದ್ದುಪಡಿ ಮಾಡ್ತಾ ಬಂದಿರುವಂಥದ್ದು. ಏನು ಮೂಲ ಉದ್ದೇಶ ಇದ್ದಿದ್ದು ಸಂವಿಧಾನದಲ್ಲಿ ಆರ್ಥಿಕವಾಗಿ ನಮ್ಮ ಏನು ಒಂದು ಫ್ರೀಯಾಗಿರ್ಬೇಕಾಗಿರುವಂಥದ್ದು, ಯಾವುದೇ ಚೌಕಟ್ಟು ಇಲ್ಲದೇನೆ ಒಂದು ಆರ್ಥಿಕ ವ್ಯವಸ್ಥೆಯನ್ನು ಭಾರತದಲ್ಲಿ ರೂಪಿಸಬೇಕಾಗಿರುವಂಥದ್ದು ಸಹ ಒಂದು ಸೋಷಲಿಸ್ಟ್ ಅಂತ ತಂದು ಅದನ್ನ ಭಾರತದ ಪ್ರಿಯಾಂಬಲಲ್ಲಿ ಸೇರಿಸಿದೆ. ನಿಜಕ್ಕೂ ಭಾರತ ರತ್ನ ಅವರ ಅಂಬೇಡ್ಕರ್ ಅವರ ವಿಜಯ ಎಲ್ಲಾದರೂ ಇದ್ರೆ ಅದು ಭಾರತ ಒಂದು ಸಂವಿಧಾನದಲ್ಲಿ ಶೀಟಿಕೆಯಲ್ಲೇ ಇರೋದು. ಅದನ್ನೇ ಅವರು ಒಂದು ರೀತಿ ತಿದ್ದುಪಡಿ ಮಾಡೋ ಮೂಲಕ ಅದನ್ನೇ ಬದಲಾವಣೆ ಮಾಡಿದ್ದಾರೆ ಅಂದ್ರೆ ನಿಮಗೆ ಗೊತ್ತಿದೆ ಯಾವ ರೀತಿ ಅನ್ಯಾಯವನ್ನು ಮಾಡಿದ್ದಾರೆ ನಮ್ಮ ಹಿಂದುಳಿದ ವರ್ಗಗಳಿಗೆ, SC/ST ಸಮುದಾಯಕ್ಕೆ. ಅದೇ ರೀತಿ ಇವಾಗ ಈ ರಾಜ್ಯ ಸರ್ಕಾರ ಅದೇ ಪಾರಂಪರ್ಯವನ್ನು ಮುಂದುವರಿತಾ ಇದೆ. ನಮ್ಮ ಏನು ಮೀಸಲಿಟ್ಟಿರುವ ಹಣ ನಮ್ಮ ಸಬಲೀಕರಣಕ್ಕಾಗಿ ಆ 2 ವರ್ಗಗಳ ಸಮುದಾಯಕ್ಕೆ ಒಂದು ಒಳ್ಳೆ ಭವಿಷ್ಯವನ್ನು ರೂಪಿಸಬೇಕಾಗಿ, ಅವರ ಒಂದು ಶಿಕ್ಷಣಕ್ಕಾಗಿ, ಅವರ ಆರೋಗ್ಯಕ್ಕಾಗಿ, ಮೂಲ ಸೌಕರ್ಯಗಳು ಕೊಡಬೇಕಾಗಿ ಒಂದು ಏನು ಹಣವನ್ನು ಮೀಸಲಿಟ್ಟಿದ್ದಾರೆ ಅದನ್ನ ದುರ್ಬಳಕೆ ಮಾಡೋ ಮೂಲಕ ಏನು ಅವರ ಗ್ಯಾರಂಟಿ ನಮ್ಮ ಹಣಕಾಸಿನ ಯೋಜನೆಯಲ್ಲಿ ಅದನ್ನು ಸರಿಯಾಗಿ ರೂಪಿಸದೇ ಇರುವಂಥದ್ದು ಯೋಗ್ಯತೆ ಇಲ್ಲದೆ ಇರೋ ಕಾರಣಕ್ಕಾಗಿ ಅದು ಗ್ಯಾರಂಟಿಗಾಗಿ ವರ್ಗಾವಣೆ ಮಾಡಿದ್ದಾರೆ. ಇದೆಲ್ಲ ನಾವು ತೀವ್ರವಾಗಿ ಖಂಡಿಸ್ತೇವೆ. ಏನು ಈ ಹಣ ನಮ್ಮ ಪರಿಶಿಷ್ಟ ಪಂಗಡಗಳು, ಪರಿಶಿಷ್ಟ ಜಾತಿಗೆ ಮೀಸಲಿಟ್ಟಿರೋದು ಅವರ ಸಬಲೀಕರಣಕ್ಕಾಗಿ, ಅವರ ಹಿತಕ್ಕಾಗಿ ಅವರು ಬಳಸಬೇಕಾಗಿದೆ. ಈ ರೀತಿಯ ಒಂದು ದುರ್ಬಳಕೆ ಮಾಡುವಂಥದ್ದು, ತಮ್ಮದೇ ಆದ ಕೃಷಿ, ತಮ್ಮದೇ ಆದ ಒಂದು ಫೈನಾನ್ಷಿಯಲ್ ಮಿಸ್ಮ್ಯಾನೇಜ್ಮೆಂಟ್ಗೋಸ್ಕರ ಮುಚ್ಚಲಿಕ್ಕೆ ಆ ಒಂದು ಬೆಳವಣಿಗೆ ನಾವು ಖಂಡಿಸ್ತೀವಿ ಯಾವತ್ತೂ. ಅದೇ ರೀತಿ ಇವತ್ತು ಒಂದು ಬೃಹತ್ ಹೋರಾಟವನ್ನು ರಾಜ್ಯಾದ್ಯಂತ ಒಂದು ಎಲ್ಲ ಕಡೆ ನಡೆಸಿದ್ವಿ. ಇಲ್ಲೂ ಸಹ ಹಾಸನದಲ್ಲಿ ಯಶಸ್ವಿಯಾಗಿ ನಡೆದಿದೆ. ಮುಂದೆ ಹೋರಾಟ ಇದಕ್ಕೆ ಒಂದು ಪರಿಹಾರ ಬರುವವರೆಗೂ ನಾವು ಮುಂದುವರಿಬೇಕಾಗಿದೆ. ಒಂದು ಒಳ್ಳೆ ರಾಜ್ಯ ಸರ್ಕಾರ ರೂಪಿಸಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಮಾಡಬೇಕಾಗಿದೆ. ನಮ್ಮ ಮುಂದೆ ಬರುವಂಥ ಬಜೆಟಲ್ಲೂ ಸಹ ನಾವು ಇಲ್ಲಿ ಸ್ಥಳೀಯ ಒಂದು ಏನು ವಿಧಾನಸಭೆ ಇರ್ಬೋದು, ವಿಧಾನ ಪರಿಷತ್ತಿನ ಎಲ್ಲ ಸದಸ್ಯರು ಇರ್ಬೋದು, ಸ್ಥಳೀಯ ಎಲ್ಲ ಮುಖಂಡರು ಇರ್ಬೋದು, ನಾವು ಕೂಡ ಕೇಂದ್ರದಲ್ಲಿ ಪ್ರತಿನಿಧಿಯಾಗಿ ಇದ್ರ ಬಗ್ಗೆ ಮಂಡಿಸುವಂಥ ಕೆಲಸ ಮಾಡ್ತೀವಿ, ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ನನ್ನ ಪೂರ್ವಕವಾದ ಕೃತಜ್ಞತೆಗಳು.